ಗೆಳೆಯರೇ ಮತ್ತು ಗೆಳತಿಯರೇ, ಆ ದೇವರು ಒಂದು ಒಳ್ಳೆಯ ಅವಕಾಶವನ್ನ ನಮ್ಮಿಂದ ಕಿತ್ಕೊಂಡ್ರೆ ಅದರ ಬದಲಾಗಿ ಅದಕ್ಕಿಂತ ಚೆನ್ನಾಗಿರುವ ಸಾವಿರ ಅವಕಾಶಗಳನ್ನ ನಮಗೆ ಮತ್ತೆ ಕೊಡ್ತಾನಂತೆ. ನಮ್ಮ ಪ್ರಯತ್ನನ ನಾವು ನಿಲ್ಲಿಸಬಾರ್ದು ಅಷ್ಟೇ ಅಂತೆ. ಇನ್ನು ಸದ್ಯಕ್ಕೆ ನಾನು ಈ ಮಾತನ್ನು ಹೇಳಲು ಕಾರಣ ಸ್ಟಾರ್ ಹೀರೋಯಿನ್ ಮಾಧವಿ. ಈ ಮಾಧವಿಯರ ಬಗ್ಗೆ ಯಾರು ಗೊತ್ತಿಲ್ಲ ಹೇಳಿ. 1980-90ರ ದಶಕದ ಸ್ಟಾರ್ ಹೀರೋಯಿನ್. ನಟಿಸಿದ ಸಿನಿಮಾಗಳಲ್ಲಿ ಬಹುತೇಕ ಸಿನಿಮಾಗಳು 100 ದಿನ ಪ್ರದರ್ಶನ ಕಂಡು ಎಲ್ಲಾ ಭಾಷೆಯ ಸ್ಟಾರ್ ಹೀರೋಗಳ ಜೊತೆ ಈ ಮಾಧವಿ ಆಕ್ಟ್ ಮಾಡಿದ್ದಾರೆ. ಇನ್ನು ಮಾಧವಿ ಮತ್ತು ಡಾಕ್ಟರ್ ರಾಜ್ಕುಮಾರ್ ಜೋಡಿ ಅಂತೂ ಇಡೀ ಕರ್ನಾಟಕದ ಎಲ್ಲಾ ಜನರ ಮನಸ್ಸನ್ನು ಗೆದ್ದು, ಆಕೆ ಹಾಲು ಜೇನು ಸಿನಿಮಾದಲ್ಲಿ ಮಾಡಿದ ಅದ್ಭುತ ನಟನೆಗೆ ಆಗಿನ ಕಾಲದ ಜನರೆಲ್ಲ ಮಾಧವಿಗೆ ಅಭಿಮಾನಿಗಳಾಗಿದ್ರು. ಇಂತಹ ಮಾಧವಿ 30 ವರ್ಷಗಳಿಂದ ಯಾವುದೇ ಸಿನಿಮಾದಲ್ಲೂ ನಟಿಸಿರಲಿಲ್ಲ. ಚಿತ್ರರಂಗದಲ್ಲಿ ಉತ್ತುಂಗದಲ್ಲಿ ಇದ್ದಾಗಲೇ ಅಮೆರಿಕದ ರಾಲ್ಫ್ ಶರ್ಮಾ ಎಂಬುವನನ್ನ ಮದುವೆಯಾಗಿ ಸಾವಿರಾರು ಕೋಟಿ ಒಡತಿಯಾಗಿ 3 ಮಕ್ಕಳ ತಾಯಿಯಾಗಿದ್ರು. ಆದ್ರೆ ಈಗ ಮಾಧವಿ ಮೊನ್ನೆ ಕೊಟ್ಟ ಒಂದು ಇಂಟರ್ವ್ಯೂನಲ್ಲಿ ನನಗೂ ಮತ್ತೆ ಸಿನಿಮಾದಲ್ಲಿ ನಟಿಸಬೇಕು ಅಂತ ಅನ್ನಿಸ್ತಾ ಇದೆ, ಒಳ್ಳೆ ಸ್ಕ್ರಿಪ್ಟ್ ಆಗಿ ವೇಟ್ ಮಾಡ್ತಾ ಇದ್ದೀನಿ. ಇನ್ನು ನನ್ನ ವಾರಸುದಾರಳನ್ನಾಗಿ ನನ್ನ 3ನೇ ಮಗಳು ಟಿಫಾನಿ ನೋಡಲು ನನ್ನ ತರಾನೇ ಸುಂದರವಾಗಿ ಚೆನ್ನಾಗಿದ್ದಾಳೆ. ಆದ್ದರಿಂದ ಎಲ್ಲ ಇವಳನ್ನ ಜೂನಿಯರ್ ಮಾಧವಿ ಅಂತಿದ್ದಾರೆ. ಸದ್ಯದಲ್ಲಿ ಇವಳು ಸಿನಿಮಾ ಇಂಡಸ್ಟ್ರಿಗೆ ಹೀರೋಯಿನ್ ಆಗಿ ಎಂಟ್ರಿ ಕೊಡಲಿದ್ದಾಳೆ ಅಂತೇಳಿ ಎಲ್ಲರನ್ನ ಆಶ್ಚರ್ಯಕ್ಕೆ ಗುರಿ ಮಾಡಿದ್ರು. ಇವತ್ತಿನ ವಿಡಿಯೋದಲ್ಲಿ ಚಿರಂಜೀವಿ ಮಾಧವಿ ಜೊತೆ ಪ್ರೀತಿಯ ನಾಟಕ ಆಡಿ ಅವಳನ್ನ ಚೆನ್ನಾಗಿ ಬಳಸಿಕೊಂಡು ಮೋಸ ಮಾಡಿದ್ದಾದ್ರು ಯಾಕೆ? ಕಮಲ್ ಹಾಸನ್ ಮತ್ತು ಮಾಧವಿ ಸಂಬಂಧ ಮುರಿದು ಬೀಳಲು ಕಾರಣ ಏನು? ಕನ್ನಡದ ಸ್ಟಾರ್ ಹೀರೋ ವಿಷ್ಣುವರ್ಧನ್ ಜೊತೆ ಮಾಧವಿ ಇದ್ದಕ್ಕಿದ್ದ ಹಾಗೆ ನಟಿಸುವುದನ್ನ ನಿಲ್ಲಿಸಿದ್ಯಾಕೆ? ಒಂದರಿಂದ ಒಂದರಂತೆ ಸಿನಿಮಾಗಳಲ್ಲಿ ನಟಿಸುತ್ತಾ ಬ್ಯುಸಿ ಇದ್ದ ಮಾಧವಿ ಇದ್ದಕ್ಕಿದ್ದ ಹಾಗೆ ಚಿತ್ರರಂಗದಿಂದ ದೂರಾಗಿ ಆಶ್ರಮ ಸೇರಿಕೊಂಡು ಸನ್ಯಾಸಿ ಆಗಿದ್ಯಾಕೆ? ಮಾಧವಿ ಯಾರಿಗೂ ಹೇಳದೆ ಬಹಳ ಅರ್ಜೆಂಟ್ ಆಗಿ ಅಮೆರಿಕದ ರಾಲ್ಫ್ ಶರ್ಮನನ್ನ ಮದುವೆಯಾಗಿ ಯುಎಸ್ಎಗೆ ಹೋಗಿ ಸೆಟಲ್ ಆಗಲು ಕಾರಣ ಏನು ಎಂಬ ಎಲ್ಲ ಆಸಕ್ತಿದಾಯಕ ಕುತೂಹಲ ಭರಿತ ರಹಸ್ಯಕಾರಿ ಮಾಹಿತಿಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇವತ್ತಿನ ವಿಡಿಯೋ ಆರಂಭಿಸುವ ಮುಂಚೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ಅಂದ್ರೆ ಗಂಟೆ ಚಿಹ್ನೆಯನ್ನು ಒತ್ತಿ, ಆಗ ನಿಮಗೆ ಎಲ್ಲಾ ವಿಡಿಯೋಗಳು ಸಿಗುತ್ತವೆ. ವಿಡಿಯೋನ ಲೈಕ್ ಮಾಡಿ. ಕನಕ ವಿಜಯಲಕ್ಷ್ಮಿ ಅಲಿಯಾಸ್ ಮಾಧವಿ ಹುಟ್ಟಿದ್ದು 1962 ಇಸ್ವಿ ಆಂಧ್ರ ಪ್ರದೇಶದ ಎಲ್ಲೂರಿನ ಒಂದು ಮಿಡಲ್ ಕ್ಲಾಸ್ ಬ್ರಾಹ್ಮಣ ಕುಟುಂಬದಲ್ಲಿ. ತಂದೆ ಗೋವಿಂದ ಸ್ವಾಮಿ, ತಾಯಿ ಶಶಿರೇಖಾ. ಇನ್ನು ಈಕೆಗೆ ಕೀರ್ತಿ ಕುಮಾರಿ ಎಂಬ ಅಕ್ಕ, ಧನಂಜಯ ಎಂಬ ಅಣ್ಣ ಕೂಡ ಇದ್ದಾನೆ. ಈಕೆ ತಂದೆ ಕೆಲಸದ ನಿಮಿತ್ತವಾಗಿ ಎಲ್ಲೂರಿನಿಂದ ಹೈದರಾಬಾದ್ಗೆ ಶಿಫ್ಟ್ ಆಗಿ ಅಲ್ಲೇ ಮಾಧವಿ ತನ್ನ ಶಾಲಾ ವಿದ್ಯಾಭ್ಯಾಸವನ್ನ ಹೈದರಾಬಾದ್ನ ಸ್ಟ್ಯಾನ್ಲಿ ಗರ್ಲ್ಸ್ ಸ್ಕೂಲ್ನಲ್ಲಿ ಓದಿದ್ರು. ಓದಿನಲ್ಲಿ ತುಂಬಾ ಚುರುಕಾಗಿದ್ದ ಮಾಧವಿ ಓದಿನ ಜೊತೆಗೆ ಕ್ಲಾಸಿಕಲ್ ಡ್ಯಾನ್ಸ್ ಮತ್ತು ಇನ್ನೊಂದು ಕಡೆ ಕರಾಟೆನ ಕೂಡ ಕಲ್ತ್ಕೊಂಡು ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್ ನ ಕೂಡ ತೆಗೆದುಕೊಂಡ್ರು. ಆದ್ರೆ ಈ ಮಾಧವಿಗೆ ಕರಾಟೆಗಿಂತ ಕ್ಲಾಸಿಕಲ್ ಡ್ಯಾನ್ಸ್ ಅಂದ್ರೇನೆ ಬಹಳನೇ ಇಷ್ಟ ಇದ್ದುದರಿಂದ ತನ್ನ 8ನೇ ಕ್ಲಾಸಿಂದನೇ ಸ್ಟೇಜ್ ಶೋಗಳನ್ನು ಕೊಡಲು ಆರಂಭಿಸಿ 1000ಕ್ಕಿಂತ ಅತಿ ಹೆಚ್ಚಿನ ಕ್ಲಾಸಿಕಲ್ ಡ್ಯಾನ್ಸ್ ಶೋ ಮಾಡಿದ್ದು ಗಮನಾರ್ಹ. ಇದು ಹೀಗೆ ಇದ್ರೆ ಮಾಧವಿ ಸ್ಕೂಲ್ ಮ್ಯಾನೇಜ್ಮೆಂಟ್ ಒಂದು ಸಾರಿ ರವೀಂದ್ರ ಭಾರತಿ ಎಂಬ ಕಲಾಮಂದಿರದಲ್ಲಿ ಇವಳ ಒಂದು ಡ್ಯಾನ್ಸ್ ನ ಆರ್ಗನೈಸ್ ಮಾಡಿದಾಗ ಆ ಪ್ರೋಗ್ರಾಮ್ಗೆ ಅತಿಥಿಯಾಗಿ ಬಂದಿದ್ದು ತೆಲುಗಿನ ಆಗಿನ ಕಾಲದ ಅತಿ ದೊಡ್ಡ ನಿರ್ದೇಶಕರಾದ ದಾಸರಿ ನಾರಾಯಣ ರಾವ್ ಅವರು. ಇನ್ನು ಇವರು ಅವರ ಡ್ಯಾನ್ಸ್ ಪ್ರೋಗ್ರಾಮ್ ನೋಡ್ಬೇಕಾದ್ರೆ ಮಾಧವಿ ಆ ಡ್ಯಾನ್ಸ್ ನಲ್ಲಿ ಕೊಡ್ತಿದ್ದ ಲುಕ್ಸು, ನಾಟ್ಯದ ಭಂಗಿಗಳು ಅಂದ್ರೆ ಪೋಸ್ಟರ್ ನೋಡಿ ಈ ದಾಸರಿ ಬಹಳನೇ ಇಂಪ್ರೆಸ್ ಆಗಿ 14 ವರ್ಷದ ಮಾಧವಿನ ತಾನು ಆಗ ನಿರ್ದೇಶನ ಮಾಡುತ್ತಿರುವ ಮುಂದಿನ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ತೆಗೆದುಕೊಳ್ಳಬೇಕು ಅಂತ ಡಿಸೈಡ್ ಆಗಿ ನೇರವಾಗಿ ಅವಳ ಹತ್ರನೇ ಹೋಗಿ ನನ್ನ ಸಿನಿಮಾದಲ್ಲಿ ನೀನು ಆಕ್ಟ್ ಮಾಡ್ತೀಯ ಅಂತ ಕೇಳಿದಾಗ ಅದಕ್ಕೆ ಮಾಧವಿ ತನ್ನ ತಂದೆ ತಾಯಿಗೆ ಅಭ್ಯಂತರ ಇಲ್ಲ ಅಂದ್ರೆ ನಾನು ಆಕ್ಟ್ ಮಾಡ್ತೀನಿ ಅಂತ ಹೇಳಿದ್ರಿಂದ ಅದರ ನೆಕ್ಸ್ಟ್ ಡೇನೆ ದಾಸರಿ ನಾರಾಯಣ ರಾವ್ ಅವರು ಮಾಧವಿ ತಂದೆ ತಾಯಿ ಹತ್ರ ಈ ವಿಷಯದ ಬಗ್ಗೆ ಹೇಳಿದಾಗ ಅವರ ಆನಂದಕ್ಕೆ ಕೊನೆನೇ ಇರಲಿಲ್ಲ. ಯಾಕೆಂದ್ರೆ ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕು ಅಂತ ತುಂಬಾ ಜನ ಸುಂದರವಾದ ಹುಡುಗ ಮತ್ತು ಹುಡುಗಿಯರು ಅವರೇ ದಾಸರಿ ನಾರಾಯಣ್ ಅವರ ಆಫೀಸ್ ಸುತ್ತ ತಿರುಗಾಡ್ತಾ ಇದ್ರು. ಆ ಅವಕಾಶ ಅವರಿಗೆ ಸಿಗದೆ ನನ್ನ ಮಗಳನ್ನ ಹುಡುಕಿಕೊಂಡು ಬಂದಿದೆ, ನನ್ನ ಮಗಳು ತುಂಬಾ ಅದೃಷ್ಟವಂತೆ ಅಂತ ಮಾಧವಿ ಅವರ ತಂದೆ ತಾಯಿ ಇದಕ್ಕೆ ಒಪ್ಪಿಕೊಂಡ್ರು. ಇದರಿಂದ ದಾಸರಿ ನಾರಾಯಣ ಅವರ ಉದ್ದೇಶದಲ್ಲಿ ತೆಲುಗಿನ ಆಗಿನ ಕಾಲದ ಸ್ಟಾರ್ ಹೀರೋ ನರಸಿಂಹರಾಜುನ ಹೀರೋ ಮಾಡ್ಕೊಂಡು ಮಾಧವಿನ ಸೆಕೆಂಡ್ ಹೀರೋಯಿನ್ ಮಾಡ್ಕೊಂಡು ತೂರ್ಪು ಪದಮರ ಎಂಬ ಸಿನಿಮಾನ ಮಾಡಿದಾಗ ಆ ಸಿನಿಮಾ ಟೈಮಲ್ಲಿ ದಾಸರಿ ನಾರಾಯಣ ಅವರು ಅದಾಗಲೇ ಚಿತ್ರರಂಗದಲ್ಲಿ ಈ ಲಕ್ಷ್ಮಿ ಎನ್ನುವ ಹೆಸರಿನವರು ಬಹಳ ಜನ ಇದ್ದಾರೆ, ಆದ್ದರಿಂದ ಕನಕಲಕ್ಷ್ಮಿ ಎಂಬ ನಿನ್ನ ಮನೆಯಲ್ಲಿಟ್ಟ ಹೆಸರನ್ನ ಬದಲಾಯಿಸು, ಮಾಧವಿ ಅಂತ ನಿನ್ನ ಹೆಸರನ್ನ ಇಟ್ಕೋ, ನೀನು ಇದೇ ಹೆಸರಿನಿಂದ ಫೇಮಸ್ ಆಗ್ತೀಯ ನೋಡ್ತಾ ಇರು ಅಂತ ಹೇಳಿದಾಗ ಮಾಧವಿ ಕೂಡ ಒಪ್ಪಿಕೊಂಡು ಕನಕಲಕ್ಷ್ಮಿ ಅಂತ ಇದ್ದ ಇವಳ ಹೆಸರನ್ನ ಮಾಧವಿ ಅಂತ ಬದಲಾಯಿಸಿಕೊಂಡ್ರು. ಅಷ್ಟೇ ಅಲ್ಲ, ಈ ಮಾಧವಿ ಫೋಟೋನ ನ್ಯೂ ಹೀರೋಯಿನ್ ಅಂತ ಆಗಿನ ಕಾಲದ ಎಲ್ಲಾ ಪೇಪರ್ಗಳಲ್ಲಿ ಮ್ಯಾಗಝಿನ್ಗಳಲ್ಲಿ ಪಬ್ಲಿಷ್ ಮಾಡಿಸಿದ್ರಿಂದ ಮಾಧವಿ ಅಂದ ಚಂದ ಫೋಟೋ ನೋಡಿದವ್ರಿಗೆಲ್ಲ ಇಷ್ಟ ಆಗಿ ಇವ್ರ ಜೊತೆ ಕೆಲಸ ಮಾಡಲು ಆಗಿನ ಕಾಲದ ಡೈರೆಕ್ಟರ್ಗಳು ಪ್ರೊಡ್ಯೂಸರ್ಗಳೆಲ್ಲ ಕ್ಯೂನಲ್ಲಿ ನಿಂತಿದ್ರು. ಆ ರೀತಿ ತುರ್ಪು ಪದಮರ ಸಿನಿಮಾ 1976ರಲ್ಲಿ ರಿಲೀಸ್ ಆಗಿ ತಕ್ಕ ಮಟ್ಟಿಗೆ ಯಶಸ್ವಿ ಆಗಿದ್ದರಿಂದ ಆಗಿನ ಕಾಲದ ತೆಲುಗಿನ ಸೂಪರ್ ಸ್ಟಾರ್ ಕೃಷ್ಣಂರಾಜು ಅವರ ಜೊತೆ ಅಮರದೀಪ, ಸ್ನೇಹಂ, ಮರೋ ಚರಿತ್ರ ಅಂತ ಸಿನಿಮಾಗಳಲ್ಲಿ ಸೆಕೆಂಡ್ ಹೀರೋಯಿನ್ ಆಗಿ ಆಕ್ಟ್ ಮಾಡುತ್ತಾ ಮಾಧವಿ ಬ್ಯುಸಿ ಆದ್ಲು.
ಆದ್ರೆ ಅದ್ಯಾವಾಗ ಈಕೆಗೆ ಇದ್ದರು ಅಸಾಧ್ಯಲು ಎಂಬ ಸಿನಿಮಾದಲ್ಲಿ ಮೇನ್ ಹೀರೋಯಿನ್ ಆಗಿ ನಟಿಸುವ ಅವಕಾಶ ಸಿಕ್ತೋ ಈ ಸಿನಿಮಾದಿಂದ ಈಕೆಗೆ ಒಳ್ಳೆ ಗುರ್ತು ಪರಿಚಯ ಸಿಕ್ಕಿ ಇವಳ ಅದೃಷ್ಟನೇ ಬದಲಾಗಿ ಸಿನಿಮಾದಲ್ಲಿ ಚಾನ್ಸ್ಗಳು ಒಂದರಿಂದ ಒಂದರಂತೆ ಹುಡುಕಿಕೊಂಡು ಬಂದವು. ಆ ರೀತಿ ಇನ್ಯಾವಾಗ ಈ ಮಾಧವಿ ಚಿರಂಜೀವಿ ಜೊತೆ ಸೇರಿ ಪ್ರಾಣಂ ಖರೀದು ಎಂಬ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ಲು ಆ ಸಮಯದಲ್ಲಿ ಈಕೆಗೆ ಚಿರಂಜೀವಿ ಜೊತೆ ಸ್ನೇಹವಾಗಿ ಅದು ತುಂಬಾ ಗಾಢವಾಗಿ ಅವರು ಈಕೆಯನ್ನ ತನ್ನ ಮುಂಬರುವ ಸಿನಿಮಾದಲ್ಲಿ ಹೀರೋಯಿನ್ ಮಾಡ್ಕೊಳ್ಳಿ ಅಂತ ಆಗಿನ ಕಾಲದ ಎಲ್ಲ ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ಗಳಿಗೆ ಓಪನ್ ಆಗಿ ರೆಕಮೆಂಡ್ ಮಾಡಿದ್ರು. ಇದರಿಂದ ಚಿರಂಜೀವಿ ಮತ್ತು ಮಾಧವಿ ಸೇರಿ ಪುನ್ನಮಿ ನಾಗು, ಮನವೂರಿ ಪಾಂಡೂರಾಲು, ಇಂಟ್ಲೋ ರಾಮಯ್ಯ, ಬೀದಿಲೋ ಕೃಷ್ಣಯ್ಯ, ಕುಕ್ಕ ಕಾಟುಕು, ಚೇಪು ದಬ್ಬ, ಮೊಂಡಿಗಂಡಂ ಅಂತ 15ಕ್ಕಿಂತ ಅತಿ ಹೆಚ್ಚಿನ ಸಿನಿಮಾಗಳಲ್ಲಿ ಹೀರೋ ಹೀರೋಯಿನ್ ಆಗಿ ಆಕ್ಟ್ ಮಾಡಿದ್ರಿಂದ ಇವರಿಬ್ಬರ ಮಧ್ಯೆ ಇದ್ದ ಸ್ನೇಹ ಪ್ರೀತಿಯಾಗಿ ಇಬ್ರು ಗಾಢವಾಗಿ ಪ್ರೀತಿಸಲು ಆರಂಭಿಸಿ ಅದು ಮೀಡಿಯಾದವರಿಗೆಲ್ಲ ಗೊತ್ತಾಗಿ ಆಗಿನ ಕಾಲದ ಎಲ್ಲ ಪತ್ರಿಕೆ ಮತ್ತು ಮ್ಯಾಗಝಿನ್ಗಳಲ್ಲಿ ಇವರಿಬ್ಬರ ಫೋಟೋನ ಹಾಕಿ ಅದು ದೊಡ್ಡ ಸುದ್ದಿನೇ ಆಗಿತ್ತು. ಈ ಸಮಯದಲ್ಲೇ ತೆಲುಗಿನ ಪ್ರಖ್ಯಾತ ಕಮಿಡಿಯನ್ ಆದ ಅಲ್ಲೂರು ರಾಮಲಿಂಗೆ ಅವರು ತಮ್ಮ ಮಗಳು ಸುರೇಖನ ಈ ಚಿರಂಜೀವಿಗೆ ಕೊಟ್ಟು ಮದುವೆ ಮಾಡಿದ್ರೆ ಅವಳ ಬದುಕು ಚೆನ್ನಾಗಿರುತ್ತೆ. ಯಾಕೆಂದ್ರೆ ಈ ಚಿರಂಜೀವಿ ಒಂದರಿಂದ ಒಂದರಂತೆ ಸಿನಿಮಾಗಳಲ್ಲಿ ಅಭಿನಯಿಸುತ್ತಾ ಅವನು ನಟಿಸಿದ್ದ ಎಲ್ಲಾ ಸಿನಿಮಾಗಳು ಸೂಪರ್ ಹಿಟ್ ಆಗ್ತಾ ಇದೆ. ಮುಂದೆ ಒಂದು ದಿನ ಇವನು ಸೂಪರ್ ಸ್ಟಾರ್ ಆಗೋದು ಖಂಡಿತ ಅಂತ ಹೇಳಿ ತಮ್ಮ ಮಗಳಿಗೆ ಇವನೇ ಸರಿ ಅಂತ ಈ ಚಿರಂಜೀವಿ ಅನ್ನೋರು ನೇರವಾಗಿ ಭೇಟಿಯಾಗಿ ಈ ವಿಷಯನ ಇವನಿಗೆ ಹೇಳಿದಾಗ ಇವನು ನಾನು ಮಾಧವಿನ ಪ್ರೀತಿಸ್ತಾ ಇದ್ದೀನಿ, ಅವಳನ್ನೇ ಮದುವೆ ಆಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅನ್ನೋದನ್ನ ಮರೆತು ಮಾಧವಿಗೆ ಮೋಸ ಮಾಡಿ ಈ ಅಲ್ಲೂರು ರಾಮಲಿಂಗೆಯ ದೊಡ್ಡ ಕಮಿಡಿಯನ್ ಇವರ ಮಗಳನ್ನ ನಾನು ಮದುವೆ ಆದ್ರೆ ಚಿತ್ರರಂಗದಲ್ಲಿ ನನ್ನ ಕೇಳವರೇ ಇರಲ್ಲ, ಸ್ಟಾರ್ ಹೀರೋ ಆಗ್ಬೋದು ಅಂತ ಡಿಸೈಡ್ ಆಗಿ ಅಲ್ಲೂರು ರಾಮಲಿಂಗೆಯನ ಮಗಳು ಸುರೇಖಾನ ಅದ್ದೂರಿಯಾಗಿ ಮದುವೆಯಾದ. ಇದರಿಂದ ಮಾಧವಿಯವರ ಹೃದಯ ಒಡೆದಂತಾಯ್ತು. ಇದರಿಂದ ಆ ಚಿರಂಜೀವಿ ಜೊತೆ ಮುಂದೆ ನಾನು ಆಕ್ಟ್ ಮಾಡಬಾರ್ದು ಅಂತ ಅಂದ್ಕೊಂಡ್ರು. ಆದ್ರೆ ಇವರಿಬ್ಬರು ಜೊತೆ ಸೇರಿ ನಟಿಸಿದ ಎಲ್ಲಾ ಸಿನಿಮಾಗಳು ಸೂಪರ್ ಹಿಟ್ ಆಗ್ತಾ ಇದ್ದುದರಿಂದ ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ಗಳೆಲ್ಲ ಸೇರಿ ಬಲವಂತ ಮಾಡಿದ್ರಿಂದ ಸಿಂಹಪುರಿ ಸಿಂಹಂ, ಅಗ್ನಿ ಸಂಸ್ಕಾರಂ, ರೋಷಗಾಡ ಅಂತ ಸಿನಿಮಾಗಳಲ್ಲಿ ಮಾಡುತ್ತಾ ಕೊನೆಗೆ ಕೈದಿ ಎಂಬ ಸಿನಿಮಾದಲ್ಲಿ ಇಬ್ರೂ ಸೇರಿ ಆಕ್ಟ್ ಮಾಡಬೇಕಾದ್ರೆ ಶೂಟಿಂಗ್ ನಡೆಯುತ್ತಿದ್ದ ಜಾಗಕ್ಕೆ ಚಿರಂಜೀವಿನ ಕರೆದುಕೊಂಡು ಹೋಗಲು ಯಾವ ಕಾರು ಬರದೇ ಇದ್ದುದರಿಂದ ಮಾಧವಿ ಕಾರ್ನಲ್ಲೇ ಬನ್ನಿ ಅಂತ ಪ್ರೊಡ್ಯೂಸರ್ಸ್ ಬಲವಂತ ಮಾಡಿದ್ರಿಂದ ಮಾಧವಿ ಕಾರನ್ನ ಹತ್ತಿ ಅವಳ ಜೊತೆನೆ ಚಿರಂಜೀವಿ ಕುಳಿತುಕೊಂಡ್ರು. ಆಗ ಮಾಧವಿಗೆ ಚಿರಂಜೀವಿ ಮಾಡಿದ ಮೋಸದ ನೆನಪಾಗಿ ಈ ಕಾರ್ ನಂದು, ನೀನು ನನ್ನ ಪಕ್ಕಾನೇ ಕುಳಿತುಕೊಂಡ್ರೆ ನನಗೆ ಮುಜುಗರ ಆಗುತ್ತೆ, ಅನ್ಕಂಫರ್ಟ್ ಆಗ್ತಾ ಇದೆ, ದಯವಿಟ್ಟು ಮುಂದೆ ಡ್ರೈವರ್ ಸೀಟ್ ನಲ್ಲಿ ಕುಳಿತುಕೋ ಅಂತ ಚಿರಂಜೀವಿಗೆ ಹೇಳಿದ್ರಿಂದ ಈ ಸುದ್ದಿ ಮುಂದೆ ಅಲ್ಲಿದ್ದ ಡ್ರೈವರ್ ಕಡೆಯಿಂದ ಎಲ್ಲರಿಗೂ ಗೊತ್ತಾಗಿ ಅದು ದೊಡ್ಡ ನ್ಯೂಸ್ ಆಗಿತ್ತು. ಇದರಿಂದ ಅವಮಾನಕ್ಕೆ ಒಳಗಾದ ಈ ಚಿರಂಜೀವಿ ಆನಂತರ ಮಾಧವಿ ಜೊತೆ ಆಕ್ಟ್ ಮಾಡಬಾರ್ದು ಅಂತ ಡಿಸೈಡ್ ಆಗಿ ಆಗಿನಿಂದ ತನ್ನ ಎಲ್ಲಾ ಸಿನಿಮಾದಲ್ಲೂ ರಾಧಿಕಾ ಎಂಬ ಹೊಸ ಹೀರೋಯಿನ್ಗೆ ಅವಕಾಶ ಕೊಡಲು ಆರಂಭಿಸಿದ್ರು. ಆದ್ರೆ ಇದ್ರ ಬಗ್ಗೆ ಎಲ್ಲ ತಲೆಯನ್ನೇ ಕೆಡಿಸ್ಕೊಳ್ದ ಮಾಧವಿ ತಮಿಳು ಚಿತ್ರರಂಗಕ್ಕೆ ಹೋಗಿ ಅಲ್ಲಿ ಕಮಲ್ ಹಾಸನ್ಗೆ ಹತ್ರ ಆಗಿ ಅವರ ಜೊತೆ ಒಂದರಿಂದ ಒಂದರಂತೆ ಸಟ್ಟಂ, ರಾಜಪಾರ್ವೈ, ಮಂಗಮ್ಮ ಸಾಬಾಟಂ ಅಂತ ಸಿನಿಮಾಗಳಲ್ಲಿ ಅಭಿನಯಿಸುತ್ತಾ ಅವನ ಜೊತೆ ಕ್ಲೋಸ್ ಆಗಿ ಅವನನ್ನೇ ಪ್ರೀತಿಸಲು ಆರಂಭಿಸಿ ಸಂಬಂಧ ಕೂಡ ಬೆಳೆಸಿ ಕಮಲ್ ಹಾಸನ್ನೇ ಮದುವೆ ಆಗ್ಬೇಕು ಅಂತ ಅಂದ್ಕೊಂಡ್ರು. ಇದರಿಂದ ಕಮಲ್ ಹಾಸನ್ ಹೇಳಿದಾಗೆಲ್ಲ ಕೇಳುತ್ತಾ ಅವನ ಜೊತೆ ಅಭಿನಯಿಸಿದ ಟಿಕ್ 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 ಎಂಬ ಸಿನಿಮಾದಲ್ಲಿ ಮೊದಲ ಸಾರಿ ಮೈ ಚಳಿ ಬಿಟ್ಟು ಬಿಕ್ನಿ ಹಾಕಿ ಪಡ್ಡೆ ಹುಡುಗರ ಹಾಟ್ ಫೇವರೇಟ್ ಆದ್ರು. ಆದ್ರೆ ಈ ಕಮಲ್ ಹಾಸನ್ ಮಾಧವಿ ಜೊತೆ ಸೀರಿಯಸ್ ರಿಲೇಶನ್ಶಿಪ್ ನಲ್ಲಿ ಇದ್ದುಕೊಂಡೆ 18 ಸಿನಿಮಾಗಳಲ್ಲಿ ನಟಿಸುತ್ತಾ ಒಂದು ಕಡೆ ಮಾಧವಿ ಜೊತೆ ಎಂಜಾಯ್ ಮಾಡುತ್ತಾ ಇನ್ನೊಂದು ಕಡೆ ಅದೇ ಸಮಯದಲ್ಲಿ ಸಾರಿಕಾನ ಪ್ರೀತಿಸಿ ಅವಳ ಜೊತೆನೂ ಸಂಬಂಧ ಬೆಳೆಸಿ ಮದುವೆ ಮುಂಚೆನೆ ಅವಳನ್ನ ಗರ್ಭಿಣಿಯಾಗಿ ಮಾಡಿಬಿಟ್ಟ. ಇನ್ನು ಇದರಿಂದ ಈ ವಿಷಯ ಎಲ್ಲಾ ಕಡೆ ದೊಡ್ಡದಾಗಿ ಬೇರೆ ವಿಧಿ ಇಲ್ಲದೆ ಮಾಧವಿಗೆ ಮೋಸ ಮಾಡಿ ಸಾರಿಕಾನೆ ಕಮಲ್ ಹಾಸನ್ ಮದುವೆ ಆದ. ಈ ಘಟನೆಯಿಂದ ಮಾಧವಿಗೆ ಪ್ರೀತಿ, ಪ್ರೇಮ, ಮದುವೆ ಬಗ್ಗೆ ಆಸಕ್ತಿನೇ ಹೋಗಿ ಜೀವನ ನಡೆಸಲು ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾನೆ. ಅದೇ ಸಮಯದಲ್ಲಿ ಆಧ್ಯಾತ್ಮ ಜೀವನದ ಕಡೆನೂ ಗಮನ ಹರಿಸಿದ್ರು. ಇನ್ನು ಈ ಸಮಯದಲ್ಲೇ ಮಾಧವಿಗೆ ಏಕ್ ತುಜೆ ಕೇಲಿಯ ಸಿನಿಮಾ ಮೂಲಕ ಒಳ್ಳೆ ಹೆಸರು ಬಂದು ಅಂದ ಕಾನೂನ್, ಗಿರಫ್ತಾರ್, ಲೋಹ, ಸತ್ಯಮೇವ ಜಯತೆ ಅಂತ ಹಿಂದಿ ಸಿನಿಮಾಗಳಲ್ಲಿ ಆಕ್ಟ್ ಮಾಡುತ್ತಾ ಬ್ಯುಸಿಯಾಗಿ 30ಕ್ಕಿಂತ ಅತಿ ಹೆಚ್ಚಿನ ಹಿಂದಿ ಸಿನಿಮಾಗಳಲ್ಲೂ ನಟಿಸಿ ನ್ಯಾಷನಲ್ ಕ್ರಶ್ ಆದ್ರು. ಇದಿಷ್ಟೇ ಅಲ್ಲದೆ ಆಗ್ಲೇ ಆಗಿನ ಕಾಲದ ಕನ್ನಡದ ಸೂಪರ್ ಸ್ಟಾರ್ ರಾಜ್ಕುಮಾರ್ ಕಣ್ಣು ಮಾಧವಿ ಮೇಲೆ ಬಿದ್ದು ಆಕೆಯನ್ನ ತಾವು ಆಗ ಅಭಿನಯಿಸುತ್ತಿದ್ದ ಹಾಲು ಜೇನು ಎಂಬ ಸಿನಿಮಾಗೆ ಹೀರೋಯಿನ್ ಮಾಡಿಕೊಂಡು ಆ ಸಿನಿಮಾದಲ್ಲಿ ಮಾಧವಿ ನೀಡಿದ ಅದ್ಭುತ ನಟನೆಯಿಂದ ಕರ್ನಾಟಕದಲ್ಲೂ ಫೇಮಸ್ ಆಗಿ ರಾಜ್ಕುಮಾರ್ ಅವರ ಜೊತೆ ಒಂದು ಕಡೆ ಶ್ರುತಿ ಸೇರಿದಾಗ ಭಾಗ್ಯದ ಲಕ್ಷ್ಮಿ, ಅನುರಾಗ ಅರಳಿತು ಒಂದು ಸಿನಿಮಾಗಳಲ್ಲಿ ಆಕ್ಟ್ ಮಾಡುತ್ತಾ ಇನ್ನೊಂದು ಕಡೆ ಅದೇ ಸಮಯದಲ್ಲಿ ಆಗಿನ ಕಾಲದ ಕನ್ನಡದ ಇನ್ನೊಬ್ಬ ಸ್ಟಾರ್ ಹೀರೋ ವಿಷ್ಣುವರ್ಧನ್ ಜೊತೆ ಮಲೆಯ ಮಾರುತ, ಒಂದೇ ಗುರಿ, ಗಂಡುಗಲಿ ಕುಮಾರರಾಮ, ಚಿನ್ನದಂತ ಮಗ, ಕೈದಿ ಅಂತ ಸಾಲು ಸಾಲು ಸಿನಿಮಾಗಳಲ್ಲಿ ಆಕ್ಟ್ ಮಾಡುತ್ತಾ ಫುಲ್ ಫೇಮಸ್ ಆದ್ರು. ಇನ್ನು ಈ ಸಮಯದಲ್ಲಿ ವಿಷ್ಣುವರ್ಧನ್ ಮಾಧವಿನ ಪ್ರೀತಿಸ್ತಾ ಇದ್ದಾರೆ, ಸದ್ಯದಲ್ಲೇ ಅವಳನ್ನು 2ನೇ ಮದುವೆ ಆಗ್ತಾರೆ ಅಂತ ಎಲ್ಲಾ ಕಡೆ ಸುದ್ದಿ ಪ್ರಚಾರ ಆಗಿ ಅದು ದೊಡ್ಡದಾಗಿದ್ದರಿಂದ ವಿಷ್ಣುವರ್ಧನ್ ಅವರು ಮಾಧವಿ ಜೊತೆ ಆಕ್ಟ್ ಮಾಡೋದನ್ನ ನಿಲ್ಲಿಸಿದ್ರು. ಇದು ಹೀಗೆ ಇದ್ರೆ ಅಷ್ಟೊತ್ತಾಗ್ಲೇ ಮಾಧವಿಗೆ 30 ವರ್ಷ ವಯಸ್ಸಾಗಿತ್ತು. ಇದರಿಂದ ಇನ್ನು ದುಡಿದಿದ್ದು ಸಾಕು, ಯಾರಾದ್ರೂ ಒಳ್ಳೆ ಹುಡುಗನ್ನ ಮದುವೆ ಆಗಿ ಲೈಫಲ್ಲಿ ಸೆಟಲ್ ಆಗುವಂತ ಅವರ ತಂದೆ ತಾಯಿ ಹೇಳಿದ್ರು
ಮಾಧವಿ ಅವರ ಮಾತನ್ನೇ ಕೇಳದೇ ಇದ್ದುದರಿಂದ ಅವರಿಗೆ ಏನ್ ಮಾಡ್ಬೇಕು ಅಂತಾನೆ ತಿಳಿಯದೆ ಸುಮ್ಮನಾದ್ರು. ಚಿರಂಜೀವಿ ಮತ್ತು ಕಮಲ್ ಹಾಸನ್ ಮಾಡಿದ ಮೋಸದಿಂದ ಮಾಧವಿಗೆ ಪ್ರೀತಿ ಪ್ರೇಮದ ಬಗ್ಗೆ ಆಸಕ್ತಿ ಕಡಿಮೆ ಆಗಿತ್ತು. ಆ ಸಂದರ್ಭದಲ್ಲಿ ರಜನಿಕಾಂತ್ಗೆ ಮಾಧವಿ ಅವರಿಗಿರುವ ಆಧ್ಯಾತ್ಮದ ಬಗೆಗಿನ ಆಸಕ್ತಿ ಗೊತ್ತಾಗಿ ಅವರು ಸ್ವಾಮಿ ದಾಮ ಗುರುಜಿಯವರ ಬುಕ್ಕನ್ನ ಇವಳಿಗೆ ಕೊಟ್ಟು ಅದನ್ನ ಓದಿದ ಮೇಲೆ ಮಾಧವಿ ಸಿಮ್ಲಾದಲ್ಲಿರುವ ಸ್ವಾಮಿ ದಾಮ ಅವರ ಆಶ್ರಮ ನೋಡಲು ಹೋಗಿ ಅಲ್ಲೇ ಜಾಯ್ನ್ ಆದ್ರು. ಇನ್ನು ಅಷ್ಟೊತ್ತಾಗ್ಲೇ ಚಿತ್ರರಂಗಕ್ಕೆ ಬಂದು ಮಾಧವಿಯವರು 20 ವರ್ಷ ಆಗಿತ್ತು. ಇದರಿಂದ ಸಿನಿಮಾದಲ್ಲಿ ಚಾನ್ಸ್ ಸಿಗೋದು ವಿಪರೀತ ಕಡಿಮೆ ಆಗಿತ್ತು. ಇದರಿಂದ ಇನ್ನು ಸಿನಿಮಾದಲ್ಲಿ ಆಕ್ಟ್ ಮಾಡಬಾರ್ದು ಅಂತ ಡಿಸೈಡ್ ಕೂಡ ಮಾಡಿದ್ರು. ಆದ್ರೆ ಆಗ್ಲೇ ಮಾತೃ ದೇವೋ ಭವ ಎಂಬ ಪ್ಯಾನ್ ಇಂಡಿಯಾ ಸಿನಿಮಾ 3 ಭಾಷೆಯಲ್ಲಿ ಹೀರೋಯಿನ್ ಆಗಿ ನಟಿಸಲು ಆಫರ್ ಬಂದಿದ್ದರಿಂದ ಮಾಧವಿ ಒಪ್ಕೊಂಡ್ರು. ಇನ್ನು ಈ ಸಿನಿಮಾ ತೆಲುಗಿನಲ್ಲಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿ ಆಗಿನ ಸಮಯದಲ್ಲಿ ಈ ಸಿನಿಮಾದ ಹಾಡುಗಳು ಫುಲ್ ಫೇಮಸ್ ಆಗಿದ್ವು. ಇನ್ನು ಈ ಸಿನಿಮಾ ನೋಡಿದ ಜನ ಎಲ್ಲ ಮಾಧವಿಯವರ ಅದ್ಭುತ ನಟನೆಗೆ ಕಣ್ಣೀರ್ ಹಾಕಿದ್ರು. ಆಗ ಚಿರಂಜೀವಿಗೆ ತನ್ನ ತಪ್ಪಿನ ಅರಿವಾಗಿ ನಮ್ಮಿಬ್ಬರ ಜಗಳ ಇನ್ಸಾಕು, ನಮ್ಮ ಅಭಿಮಾನಿಗಳಿಗಾಗಿ ನನ್ನ ಜೊತೆ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡು ಅಂತ ಅಂದಿದ್ರಿಂದ ಚಿರಂಜೀವಿ ಜೊತೆ ಬಿಗ್ ಬಾಸ್ ಎಂಬ ಸಿನಿಮಾದಲ್ಲಿ ಕೊನೆ ಸರಿ ಆಕ್ಟ್ ಮಾಡಿ ತಮ್ಮ ಸಿನಿಮಾ ಜೀವನಕ್ಕೆ ಫುಲ್ ಸ್ಟಾಪ್ ಹಾಕಿ ಸ್ವಾಮಿ ಧಾಮ ಆಶ್ರಮ ಸೇರಿ ಅವರ ಸೇವೆ ಮಾಡಿಕೊಂಡು ಸಿಮ್ಲಾದಲ್ಲೇ ಕಾಲ ಕಳೆಯಲು ಆರಂಭಿಸಿದ್ರು. ಇನ್ನಾಗ ಸ್ವಾಮಿ ಧಾಮ ಅವರಿಗೆ ಮಾಧವಿಯ ಭಕ್ತಿ, ತಮ್ಮ ಮೇಲೆ ಇಟ್ಟಿದ್ದಂತ ಶ್ರದ್ಧೆ ಇಷ್ಟ ಆಗಿ ಇವಳಿಗೆ ಒಳ್ಳೇದು ಮಾಡಲೇಬೇಕು ಅಂತ ಅನಿಸಿ ತಮ್ಮ ಶಿಷ್ಯ ರಾಲ್ಫ್ ಶರ್ಮಾ ಎಂಬವನು ಒಬ್ಬ NRI, ಅವನು ಅಮೆರಿಕದಲ್ಲಿದ್ದಾನೆ. ಅವರಪ್ಪ ಪಂಜಾಬ್ ಅವರು ಜರ್ಮನಿಗೆ ಸೇರಿದ ಹೆಣ್ಣಿನ ಜೊತೆ ಪ್ರೀತಿಯಲ್ಲಿ ಬಿದ್ದು ಅವಳನ್ನೇ ಮದುವೆ ಆಗಿದ್ದಾರೆ. ಮತ್ತು ಇವರು ತುಂಬಾನೇ ಶ್ರೀಮಂತರು, ಸಾಕಷ್ಟು ಫ್ಯಾಕ್ಟರಿಗಳಿವೆ, ಒಂದು ಫಾರ್ಮಸಿ ಕಂಪನಿ ಕೂಡ ಆರಂಭಿಸಿ ಅದರಲ್ಲಿ ಸಕ್ಸಸ್ ಆಗಿ 10ಕ್ಕಿಂತ ಹೆಚ್ಚಿನ ಅದರ ಬ್ರಾಂಚ್ಗಳಿವೆ. 1000 ಕೋಟಿ ರೂಪಾಯಿನ ಒಡೆಯ ನೀನು ಅವರ ಒಬ್ಬನೇ ಮಗ ರಾಲ್ಫ್ ಶರ್ಮನ ಮದುವೆ ಆದ್ರೆ ಚೆನ್ನಾಗಿರ್ತೀಯಾ ಅಂತ ಹೇಳಿದಾಗ ಮೊದಲಿಗೆ ಮಾಧವಿ ಇದಕ್ಕೆ ಒಪ್ಪಲಿಲ್ಲ. ಆದ್ರೆ ಗುರುವಿನ ಮಾತನ್ನು ನಿರಾಕರಿಸಲಾಗದೆ ರಾಲ್ಫ್ ಶರ್ಮನ ನಂಬರ್ ತೆಗೆದುಕೊಂಡು ಅವನ ಜೊತೆ ಮಾತನಾಡಿದ ನಂತರ ಅವನ ಗುಣ ಇಷ್ಟ ಆಗಿ ಅವನು USA ಇಂದ ಭಾರತಕ್ಕೆ ಬಂದಾಗ ಅವನ್ನ ಏರ್ಪೋರ್ಟ್ ನಲ್ಲಿ ಪಿಕ್ ಮಾಡಲು ಗುರುಜಿ ಮಾಧವಿನೇ ಕಳಿಸಿ ಮಾಧವಿಯ ಸೌಂದರ್ಯ ಮತ್ತು ಗುಣ ಎರಡು ಅವನಿಗಿಷ್ಟ ಆಗಿ ಕೆಲವೇ ದಿನದಲ್ಲಿ ಎಂಗೇಜ್ಮೆಂಟ್ ಮಾಡಿಕೊಂಡು ನಂತರ 1996 ಇಸ್ವಿ ಫೆಬ್ರವರಿ 14ರಂದು ಗ್ರ್ಯಾಂಡ್ ಆಗಿ ಅವನ ಮದುವೆ ಆಗಿ ಮಾಧವಿ USA ಹೋಗಿ ಸೆಟಲ್ ಆದ್ರು. ಆ ರೀತಿ ನಂತರ ಇವರ ಅನ್ಯೋನ್ಯ ಸಂಸಾರಕ್ಕೆ ಸಾಕ್ಷಿಯಾಗಿ ಒಂದರಿಂದ ಒಂದರಂತೆ ಎವಲಿನ್ ಶರ್ಮಾ, ಪ್ರಿಸ್ಸಿಲ್, ಟಿಫಾನಿ ಅಂತ 3 ಜನ ಹೆಣ್ಣುಮಕ್ಕಳು ಜನಿಸಿ ಇನ್ಯಾವಾಗ ಈ ರೀತಿ ಮಕ್ಕಳು ಹುಟ್ಟಿದ್ರೋ ಈಕೆ ತನ್ನ ಗಂಡನ ಕಂಪನಿಗೆ ಜೊತೆಯಾಗಿ ಇಟ್ಕೊಂಡು ಅವರ ಗ್ಲೋಬಲ್ ಎಂಟರ್ಪ್ರೈಸರ್ ಕಂಪನಿಗೆ ಚೇರ್ಮನ್ ಆಗಿ ನಂತರ ವೈಸ್ ಪ್ರೆಸಿಡೆಂಟ್ ಆಗಿ 10 ಬ್ರಾಂಚ್ ಗಳನ್ನು ಹೊಂದಿದ ಆ ಕಂಪನಿಯನ್ನು 10 ರಿಂದ 40 ಬ್ರಾಂಚ್ ಗಳನ್ನಾಗಿ ಮಾಡಿ 3000 ಕೋಟಿ ರೂಪಾಯಿನ ಆಸ್ತಿಯನ್ನು ಸಂಪಾದನೆ ಮಾಡಿದ್ದು ಗಮನಾರ್ಹ. ಇನ್ನು ಇದೇ ಮಧ್ಯದಲ್ಲಿ ಈ ಮಾಧವಿ ಒಂದು ಇಂಟರ್ವ್ಯೂನಲ್ಲಿ ನಾನು ಸಿನಿಮಾ ಇಂಡಸ್ಟ್ರಿಯನ್ನ ಬಹಳನೇ ಮಿಸ್ ಆಗ್ತಾ ಇದ್ದೀನಿ, ಬಹಳ ವರ್ಷದಿಂದ ಬಿಸ್ನೆಸ್ ನಲ್ಲೇ ಬಿಸಿ ಇದ್ದೆ, ಆದ್ರೆ ಈಗ ಎಲ್ಲ ನನ್ನ ಮಕ್ಕಳೇ ನೋಡ್ಕೊಳ್ತಾ ಇದ್ದಾರೆ, ಇದರಿಂದ ನನ್ನ ಚಿಕ್ಕ ಮಗಳು ಟಿಫಾನಿನ ನನ್ನ ನಂತರ ನನ್ನ ವಾರಸುದಾರೆಯಾಗಿ ಸಿನಿಮಾದಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವಳು ಅದಕ್ಕೆ ಬೇಕಾದ ತಯಾರಿ ಮಾಡ್ಕೊಳ್ತಾ ಇದ್ದಾಳೆ. ನಾನು ಸಿನಿಮಾ ಇಂಡಸ್ಟ್ರಿ ಬಿಟ್ಟ ನಂತರ 200ಕ್ಕಿಂತ ಅತಿ ಹೆಚ್ಚಿನ ಸಿನಿಮಾಗಳಲ್ಲಿ ನನಗೆ ನಟಿಸಲು ಆಫರ್ ಬಂತು, ಆದರೆ ಅದನ್ನೆಲ್ಲ ನಾನು ನಿರಾಕರಣೆ ಮಾಡಿದ್ದೀನಿ. ಈಗ ನಾನು ಸದ್ಯದಲ್ಲೇ ವಾಪಸ್ ಸಿನಿಮಾ ರಂಗಕ್ಕೆ ಬರ್ತಾ ಇದ್ದೀನಿ. ಇನ್ನು ನನ್ನ ಮಗಳು ಟಿಫಾನಿ ನೋಡಲು ನನ್ನ ತರಹಾನೇ ಇದ್ದಾಳೆ. ಆದ್ದರಿಂದ ನೋಡಿದವರೆಲ್ಲ ಜೂನಿಯರ್ ಮಾಧವಿ ಅಂತಿದ್ದಾರೆ. ಆದ್ರೆ ಸುಮ್ಮನೆ ನಾನು ಸಿಕ್ಕ ಸಿನಿಮಾಗಳಲ್ಲಿ ಆಕ್ಟ್ ಮಾಡಲ್ಲ, ಒಳ್ಳೆ ಪಾತ್ರ ಕತೆ ಚೆನ್ನಾಗಿದ್ರೆ ಮಾತ್ರ ಆಕ್ಟ್ ಮಾಡ್ತೀನಿ ಅಂತ ಹೇಳ್ತಿರಿಂದ ಈಗ ಈ ನ್ಯೂಸು ಎಲ್ಲ ಕಡೆ ವೈರಲ್ ಆಗಿ ಮಾಧವಿ ಅವರ ಅಭಿಮಾನಿಗಳೆಲ್ಲ ಅವರ ಸಿನಿಮಾ ಮತ್ತೆ ನೋಡಲು ಕಾದು ಕುಳಿತಿದ್ದಾರೆ. ಇನ್ನು ಈ ಮಾಧವಿ ಅವರು ಕನ್ನಡ, ತಮಿಳು, ತೆಲುಗು, ಹಿಂದಿ, ಮಲಯಾಳಂ ಎಲ್ಲಾ ಭಾಷೆಯನ್ನು ಸೇರಿಸಿ 300ಕ್ಕಿಂತ ಅತಿ ಹೆಚ್ಚಿನ ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದು ಇವರಿಗೆ ಕೇರಳ ರಾಜ್ಯದಿಂದ 2 ಸಾರಿ ಚಲನಚಿತ್ರ ಪ್ರಶಸ್ತಿ ಬಂದು 1993ರಲ್ಲಿ 1 ಸಾರಿ ಫಿಲ್ಮ್ ಫೇರ್ ಪ್ರಶಸ್ತಿ ಕೂಡ ಸಿಕ್ಕಿದೆ. ಅದಕ್ಕೆ ಹೇಳೋದು ಭಗವಂತ ಒಂದು ಅವಕಾಶವನ್ನು ಕಿತ್ತುಕೊಂಡ್ರೆ ಅದರ ಬದಲಾಗಿ 1000 ಅದಕ್ಕಿಂತ ಒಳ್ಳೆಯ ಅವಕಾಶಗಳನ್ನ ಕೊಡ್ತಾನೆ ಅಂತ. ಇನ್ನು ಇಂತಹ ಮಾಧವಿ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ ಅಂತ ಹೇಳುತ್ತಾ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಧನ್ಯವಾದಗಳು.